ಕನಸಿನ ಚಿಗುರು ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಂತೂ ಜೇನುತುಪ್ಪದ ಥರ ಸಿಹಿಯಾಗಿರೋ ಸಿಹಿ ಗೆಣಸಿನ ಹಲ್ವಾ ಮಾಡ್ತಾ ಇದ್ದೀನಿ. ಇದನ್ನು ಯಾರು ಬೇಕಾದರೂ ತುಂಬ ಸುಲಭದಲ್ಲಿ ಮಾಡ್ಕೋಬೋದು. ನಾನಿಲ್ಲಿ 500 ಗ್ರಾಮ್ನಷ್ಟು ಸಿಹಿ ಗೆಣಸನ್ನ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಇಡ್ಲಿ ಬೇಯಿಸೋ ಪಾತ್ರದಲ್ಲಿ 20 ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋರು 1 ಕಪ್ ನೀರು ಮತ್ತು ಗೆಣಸನ್ನು ಹಾಕಿ 3 ವಿಸಿಲ್ ಕೂಗಿಸ್ಕೊಂಡ್ರೆ ಗೆಣಸು ಕರೆಕ್ಟಾಗಿ ಬೇಯುತ್ತೆ. ಗೆಣಸು ಕಂಪ್ಲೀಟಾಗಿ ಬಿಸಿ ಆರಿದ ನಂತರ ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪನೂ ಗಂಟಿಲ್ದೇ ಇರೋ ರೀತಿ ಇದನ್ನು ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು. ನಂತರ ಹಲ್ವಾ ಮಾಡ್ಕೊಳ್ಳಿಕ್ಕೆ ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಕಡಿಮೆ ಇರೋರು 1 ಟೇಬಲ್ ಸ್ಪೂನ್ ತುಪ್ಪ ಮತ್ತು 2 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಸೇರಿಸ್ಕೋಬೋದು. ತುಪ್ಪ ಬಿಸಿ ಆದ ನಂತರ ಸ್ವಲ್ಪ ಗೋಡಂಬಿ ಮತ್ತು ಕಟ್ ಮಾಡಿರೋ ಬಾದಾಮನ್ನ ಸೇರಿಸ್ಕೊಂಡೆ ಇದನ್ನು ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಒಣ ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ, ಹಾಗಾಗಿ ಇದನ್ನು ಲಾಸ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ನಲ್ಲೇ ದ್ರಾಕ್ಷಿ ಕರೆಕ್ಟಾಗಿ ಡುಮ್ಮ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಗೆಣಸನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಗೆಣಸನ್ನು ಸೇರಿಸ್ಕೊಂಡ ನಂತರ ಇದನ್ನು ತುಪ್ಪದಲ್ಲಿ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಬೇಕು. ಗೆಣಸನ್ನು ಸ್ಮ್ಯಾಶ್ ಮಾಡ್ಕೊಳ್ಳುವಾಗ ಕೂಡ ಕರೆಕ್ಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿರಬೇಕು. ಸ್ವಲ್ಪನೂ ಗಂಟಿರಬಾರ್ದು ಅದರಲ್ಲಿ. ಮತ್ತು ಗೆಣಸನ್ನು ಬೇಯಿಸ್ಕೊಂಡಾಗ ನಮಗೆ ಅದರಲ್ಲಿ ನಾರು ಸಿಗುತ್ತೆ ಸ್ವಲ್ಪ ತುದಿ ಭಾಗದಲ್ಲೆಲ್ಲ, ಅದನ್ನೆಲ್ಲ ನೀಟಾಗಿ ತೆಗೆದುಕೋಬೇಕು. ಮ್ಯಾಶ್ ಮಾಡ್ಕೊಂಡಿರೋ ಗೆಣಸು ಇದೇ ಕಪ್ನಲ್ಲಿ 2 ಕಪ್ನಷ್ಟಿತ್ತು. ನಾನೀಗ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಬೆಲ್ಲ ತಗೊಂಡಿದ್ದೀನಿ. ಸರಿಯಾಗಿ ಹೇಳೋದಾದರೆ 500 ಗ್ರಾಮ್ ಗೆಣಸಿಗೆ ನೀವು 250 ಗ್ರಾಮ್ನಷ್ಟು ಬೆಲ್ಲ ಸೇರಿಸ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸಿಹಿ ಗೆಣಸು ಆಗಿರೋದ್ರಿಂದ ಗೆಣಸಲ್ಲಿ ಕೂಡ ಸ್ವಲ್ಪ ಸಿಹಿ ಇರುತ್ತೆ, ಹಾಗಾಗಿ ಬೆಲ್ಲ ಸೇರಿಸ್ಕೊಳ್ಳುವಾಗ ಕರೆಕ್ಟಾಗಿ ನೋಡ್ಕೊಂಡು ಸೇರಿಸ್ಕೋಬೇಕು. ಬೆಲ್ಲ ಕಂಪ್ಲೀಟಾಗಿ ಕರಗೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಈಗ ಬೆಲ್ಲ ಕಂಪ್ಲೀಟಾಗಿ ಕರಗಿದೆ. ಈ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ನಾವು ಇದನ್ನು 2 ನಿಮಿಷಗಳ ಕಾಲ ಸ್ವಲ್ಪನೂ ಕೈ ಬಿಡದೇ ಇರೋ ರೀತಿಲಿ ಇದೇ ಥರ ತಿರುಗಿಸ್ಕೊಳ್ತಾನೆ ಇರಬೇಕು. 2 ನಿಮಿಷದ ನಂತರ ನಾನು ಇದಕ್ಕೆ ಲಾಸ್ಟಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಲಾಸ್ಟಿಗೆ ನಾವು ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಹಲ್ವಾ ಫಳಫಳ ಅಂತ ಹೊಳಿತಾ ಇರುತ್ತೆ. ತುಪ್ಪ ಸೇರಿಸ್ಕೊಂಡ ನಂತರ ತುಪ್ಪ ಹಲ್ವದಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗೋ ತನಕ ನಾವು ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಹಲ್ವದ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಲೈಟ್ ಬ್ರೌನ್ ಕಲರಿಗೆ ಟರ್ನ್ ಆಗುತ್ತೆ. ಅಲ್ಲಿ ತನಕ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ನಾನು ಇದಕ್ಕೆ ಲಾಸ್ಟಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಲಾಸ್ಟಿಗೆ ಸೇರಿಸ್ಕೊಳ್ಳೋದ್ರಿಂದ ಹಲ್ವಾ ಒಳ್ಳೆ ಘಮ ಘಮ ಅಂತ ಪರಿಮಳ ಬರುತ್ತೆ. ಏಲಕ್ಕಿ ಪೌಡರ್ನ ಹಾಕೊಂಡ ನಂತರ ಹಾಗೆ ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕು, ಸೂಪರ್ ಆಗಿರೋ ಜೇನುತುಪ್ಪದಂತಿರೋ ಸಿಹಿ ಗೆಣಸಿನ ಹಲ್ವಾ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಫುಡ್ನ ಎಂಜಾಯ್ ಮಾಡಿ.